ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ದಿಸ್ ಇಸ್ ರಾಜು. ವೆಲ್ಕಮ್ ಟು eSmart20. ನಾನು ಈ ವಿಡಿಯೋದಲ್ಲಿ ಹೀರೋ ಪಾಠದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದೀನಿ ಮತ್ತು ಉತ್ತರಗಳನ್ನು ಕೂಡ ನೀಡಿದ್ದೀನಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 2020. ನೋಡಿ, ಪ್ರೋಸ್ ಮೇಲೆ 20 ಮಾರ್ಕ್ಸದ ಅಂಕಗಳು ಈ ವರ್ಷ 2019-20 ಸಾಲಿನ ಕ್ವಶನ್ ಪೇಪರ್ ಏನು ಬ್ಲೂ ಪ್ರಿಂಟ್ ಇದೆಯಲ್ಲ, ಸೊ ಆ ಪ್ರಕಾರ 20 ಅಂಕಗಳು ಪ್ರೋಸ್ ಮೇಲೆ ಬರ್ತವೆ. ಅಂದರೆ ಪಾಠದ ಮೇಲೆ ಬರುವಂಥ ಮಾರ್ಕ್ಸ್ಗಳು. ಆದರೆ ಲಾಸ್ಟ್ ಇಯರ್ 24 ಮಾರ್ಕ್ಸ್ ಬರ್ತಿದ್ದು, 24 ಬರ್ತಿದ್ದು, ಬಟ್ ದಿಸ್ ಟೈಮ್ ಓನ್ಲಿ 20 ಮಾರ್ಕ್ಸ್. ಸೊ ಹಾಗಾದರೆ ಲೆಸನ್ ನಂಬರ್ 1 ಮೇಲೆ ಹೀರೋದ ಮೇಲೆ ಯಾವ ಕ್ವಶನ್ಸ್ ಬರ್ತವೆ ಸರ್? 2 ರೀತಿಯ ಕ್ವಶನ್ಸ್ ಬರ್ಬೋದು. ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಅದನ್ನು ನಾವು ಶಾರ್ಟ್ ಆನ್ಸರ್ 1 ಅಂತ ಕರಿತೀವಿ. ಅಥವಾ ಇನ್ನೊಂದು 3 ಮಾರ್ಕ್ಸಿನ ಕ್ವಶನ್ ಬರ್ಬೋದು, ಶಾರ್ಟ್ ಆನ್ಸರ್ 2. 3 ಮಾರ್ಕ್ಸಿಂದು ಒಂದು ಕ್ವಶನ್ ಆನ್ಸರು ಬರ್ಬೋದು ಅಥವಾ ಆರ್ಸಿನೂ ಬರ್ಬೋದು. ಓಕೆನಾ? ಸೊ ಈ ರೀತಿಯ ಕ್ವಶನ್ಗಳು ಹೀರೋದ ಮೇಲೆ ಬರ್ತವೆ. ಸೊ ಯಾವ ಅಬ್ಜೆಕ್ಟಿವ್ಸ್ ಮೇಲೆ? ಸೊ ವಿದ್ಯಾರ್ಥಿಗಳೇ, ನಿಮಗೆ ಅಬ್ಜೆಕ್ಟಿವ್ಸ್ಗಳು ಎಷ್ಟು ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಅಬ್ಜೆಕ್ಟಿವ್ಸ್ ಮೇಲೆ ಪ್ರೋಸ್ ಮೇಲೆ ಕ್ವಶನ್ಸ್ ಕೇಳ್ತಾರಂತ ನಾನು ಗೆಸ್ ಮಾಡ್ತಾಯಿದ್ದೀನಿ. ಕಾಂಪ್ರಿಹೆನ್ಷನ್ ಮೇಲೆ ಕೇಳ್ಬೋದು, ಗ್ರಹಿಕೆ ಮೇಲೆ, ಅಪ್ರಿಷಿಯೇಷನ್ ಮೇಲೆ ಕೇಳ್ಬೋದು, ಮೆಚ್ಚುಗೆ ಮೇಲೆ ಅಥವಾ ಎಕ್ಸ್ಪ್ರೆಷನ್ ಮೇಲೆ ಕೇಳ್ಬೋದು. ರಿಮೆಂಬರಿಂಗ್ ಮೇಲೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಗೆಸ್ ಮಾಡಿದ್ದು. ಓಕೆ, ಸೊ ಇದರ ಆಧಾರ ಮೇಲೆ ನಾನು ಕ್ವಶನ್ ಆನ್ಸರ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೋಡೋಣ. ಫಸ್ಟ್ ಕ್ವಶನ್ ಈ ರೀತಿ ಇದೆ ನೋಡಿ. ಸ್ವಾಮೀಸ್ ಫಾದರ್ ಡ್ರಿವ್ ಹಿಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಕ್ವಶನ್ ಅರ್ಥ ಆಗಿರ್ಬೋದು. ದಯವಿಟ್ಟು ಈ ಪಾಠದ ವಿಡಿಯೋ ನೀವು ಏನಾದರೂ ನೋಡದೇ ಇದ್ದಿದ್ದರೆ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ರಿ. ಆ ಪಾಠವನ್ನು ನೀವು ನೋಡಿಕೊಂಡ್ರೆ ಕ್ವಶನ್ ಆನ್ಸರ್ಸ್ಗಳು ಭಾಳಷ್ಟು ಈಸಿ ಆಗ್ತಾವೆ, ಗೊತ್ತಾ? ಸೊ ಫಸ್ಟ್ ಕ್ವಶನ್ ಕೇಳ್ತಿದ್ದಾರೆ, ಸ್ವಾಮೀಸ್ ಫಾದರ್ ಡ್ರಿವ್ ಹಿಸ್ ಅಟೆನ್ಷನ್. ಸ್ವಾಮೀಸ್ ತಂದೆ ಒಂದು ನ್ಯೂಸ್ ಕಡೆ, ಒಂದು ರಿಪೋರ್ಟ್ ಕಡೆ ಆತನ ಲಕ್ಷ್ಯವನ್ನು ಹೋಯಿತು. ಯಾವುದದು ರಿಪೋರ್ಟ್? ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಎದರ ಬಗ್ಗೆ ಇತ್ತು ಅದು ನ್ಯೂಸ್ ಅಂತ ಕೇಳ್ತಾರೆ. ರಿಪೋರ್ಟ್ ಅಂತ ರೆಡ್ ಇಂಕ್ಲೇ ಮಾರ್ಕ್ ಮಾಡಿದ್ದೀನಿ ನೋಡಿ, ಎದರ ಬಗ್ಗೆ ಇತ್ತು ಅಂತೇಳಿ. ಅದೇ ಕ್ವಶನನ್ನು ಬೇರೆ ರೀತಿಯೂ ಕೇಳ್ಬೋದು, ನೆಮ್ಮದಲ್ಲಿ ಇಟ್ಕೊಳ್ರಿ. ಆನ್ಸರ್ ಮಾತ್ರ ಒಂದೇ. ಸೊ ಕ್ವಶನ್ಸ್ ಮಾತ್ರ ಆತ ಬದಲಾಯಿಸ್ತಾ ಹೋಗ್ತಾರೆ ವರ್ಷ. ಹೌ ಕ್ಯಾನ್ ಯು ಸೇ ದ್ಯಾಟ್ ದ ವಿಲೇಜ್ ಲ್ಯಾಡ್ ವಾಸ್ ಬ್ರೇವ್? ನೋಡಿ, ಅಷ್ಟೊಂದು ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ, ಬಟ್ ಆನ್ಸರ್ ಮಾತ್ರ ಎರಡಕ್ಕೂ ಒಂದೇ. ನೀವು ಹೇಗೆ ಹೇಳ್ತೀರಾ ಆ ಹಳ್ಳಿಯ ಹುಡುಗ ಬ್ರೇವ್ ಅಂತ? ವಿಲೇಜ್ ಲ್ಯಾಡ್, ನೆಮ್ಮದಲ್ಲಿ ಇಟ್ಕೊಳ್ರಿ. ನಾಟ್ ಸ್ವಾಮಿ, ವಿಲೇಜ್ ಲ್ಯಾಡ್ ಹಳ್ಳಿ ಹುಡುಗ, ಏನು ಟೈಗರ್ ಫೇಸ್ ಮಾಡ್ತಾನಲ್ಲ ಆ ಹುಡುಗ ಬ್ರೇವ್, ಶೂರನಾಗಿದ್ದ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದ್ದಾರೆ. ಸೊ ಇದು ಅಪ್ರಿಷಿಯೇಷನ್ದಲ್ಲಿ ಬರುವಂಥ ಕ್ವಶನ್ ಇದು. ನೋಡೋಣ ಏನಾಗಿತ್ತು ಅಂತ. ಆನ್ಸರ್ ನೋಡಿ, ಎಷ್ಟು ಈಸಿಯಾಗಿ ಆನ್ಸರ್ ಮಾಡಿದ್ದೀನಿ ನೋಡಿ. ಇವೆಲ್ಲ ಲೈನ್ಸ್ಗಳು ಐ ಹ್ಯಾವ್ ಟೇಕನ್ ಫ್ರಮ್ ದಿ ಟೆಕ್ಸ್ಟ್ ಬುಕ್. ನೆಮ್ಮದಲ್ಲಿ ಇಟ್ಕೊಳ್ರಿ. ದ ಬೆಸ್ಟ್ ಗೈಡ್ ಫಾರ್ ಸ್ಟೂಡೆಂಟ್ ಆ್ಯಸ್ ವೆಲ್ ಆಸ್ ಟೀಚರ್ಸ್ ಈಸ್ ದ ಟೆಕ್ಸ್ಟ್ ಬುಕ್. ಅದು ಇದು ಯಾವುದೂ ಲೈನ್ಸ್ ಆ ಕಡೆ ಈ ಕಡೆ ತೆಗೆದುಕೊಂಡಿಲ್ಲ. ಟೆಕ್ಸ್ಟ್ ಬುಕ್ ಲೈನ್ಸ್ಗಳನ್ನು ನಾನು ಪಿಕಪ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮಗೆ ಈಸಿ ಆಗ್ತಾವೆ. ಮತ್ತು ಇಲ್ಲಿ ನಾನು ಕೊಟ್ಟಿದ್ದು ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀನಿ, ನಿಮಗೆ ಬೈಹಾರ್ಟ್ ಮಾಡಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅದು ಈಸಿ ಆಗ್ತದೆ. ಮತ್ತು ನೀವು ಎನ್ಯುವಲ್ ಎಕ್ಸಾಮ್ದಲ್ಲಿಯೂ ಕೂಡ ಇದೇ ರೀತಿ ಪಾಯಿಂಟ್ ಹಾಕಿ ಬರೀರಿ, ಏನೂ ತೊಂದರೆ ಇಲ್ಲ, ಮಾರ್ಕ್ಸ್ ಮಾತ್ರ ಕೊಟ್ಟೇ ಕೊಡ್ತಾರೆ. ನೋಡಿ, ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ನ್ಯೂಸ್ ಯಾವುದ್ರ ಬಗ್ಗೆ ಇತ್ತಂದರೆ ಒಬ್ಬ ಶೂರನಾದ ಹುಡುಗನ ಬಗ್ಗೆ ಇತ್ತು. ಮತ್ತು ಏನಾಗಿತ್ತು, ಏನು ಶೂರತನ ಇತ್ತಂದರೆ, ವೈಲ್ ಈ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್, ಮನೆಗೆ ಹಿಂತಿರುಗಬೇಕಾದ್ರೆ ಕಾಡಿನ ದಾರಿಯ ಮಧ್ಯದಲ್ಲಿ ಏನಾಯಿತು ಅಂದರೆ, ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಆತನ ಎದುರಿಗೆ ಏನು ಬಂದುಬಿಡ್ತು, ಒಂದು ಟೈಗರ್ ಜೊತೆ ಮುಖಾಮುಖಿ ಆಗ್ತಾನೆ. ಆಮೇಲೆ ಏನಾಯಿತು, ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಆ ಪ್ಯಾರಾಗ್ರಾಫ್ದಲ್ಲಿ ಏನು ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ, ಯಾವ ರೀತಿ ಆ ಹುಡುಗ ಟೈಗರೊಂದಿಗೆ ಹೋರಾಟ ಮಾಡಿದನು ಅಂತ. ಮತ್ತು ಆ್ಯಂಡ್ ಈಸ್ ಫ್ಲೈಟ್ ಅಪ್ ದ ಟ್ರೀ ವೇರ್ ಹಿ ಸ್ಟೇಡ್ ಹಾಫ್ ಅ ಡೇ. ಮತ್ತು ಅದರ ಜೊತೆ ಹೋರಾಟ ಮಾಡಿ ತಪ್ಪಿಸಿಕೊಂಡು ಎದರ ಮೇಲೆ ಹತ್ತಿ ಕೂತ್ಕೋತಾನೆ, ಮರದ ಮೇಲೆ ಹತ್ತಿ ಕೂತ್ಕೋತಾನೆ ಮತ್ತು ಹಾಫ್ ಅ ಡೇವರೆಗೂ ಅಲ್ಲೇ ಕೂತ್ಕೋತಾನೆ. ಎಲ್ಲಿವರೆಗೂ ಅಲ್ಲೇ ಕೂತ್ಕೋತಾನೆ ಅಂದರೆ, ದೆನ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ಡ್ ದ ಟೈಗರ್. ಅದೇ ದಾರಿಯಲ್ಲಿ ಕೆಲವು ಜನರು ಬರ್ತಾರೆ ಮತ್ತು ಆ ಟೈಗರನ್ನು ಕೊಲ್ತಾರೆ. ಸೊ ಅಲ್ಲಿವರೆಗೂ ಆತ ಅಲ್ಲೇ ಕೂತ್ಕೊಂಡಿದ್ದ. ದಿಸ್ ವಾಸ್ ದ ರಿಪೋರ್ಟ್. ಇದೇ ನ್ಯೂಸ್ ಆಗಿತ್ತು ಅಥವಾ ರಿಪೋರ್ಟ್ ಆಗಿತ್ತು. ಐ ಗಾಟ್ ಯಾವರ ಬಗ್ಗೆ ರಿಪೋರ್ಟ್ ಆಗಿತ್ತು? ಬ್ರೇವರಿ ಲ್ಯಾಡ್ ಬಗ್ಗೆ ಆಗಿತ್ತು. ಆತ ಜಂಗಲ್ ಪಾತ್ ಬರಬೇಕಾದ್ರೆ ಟೈಗರ್ ಫೇಸ್ ಟು ಫೇಸ್ ಆಗುತ್ತೆ. ಆತ ಫೈಟ್ ಮಾಡಿ ಫ್ಲೈಟ್ ಅಪ್ ಮಾಡ್ತಾನೆ ಟ್ರೀ ಮೇಲೆ, ಮತ್ತು ಆಮೇಲೆ ಸಮ್ ಪೀಪಲ್ ಬರ್ತಾರೆ, ಬಂದು ಅದನ್ನು ಕಿಲ್ ಮಾಡ್ತಾರೆ. ದಿಸ್ ಇಸ್ ದ ಆನ್ಸರ್. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ನೋಡಿ. ಸ್ವಾಮಿ ಮೇಡ್ ಅ ಕಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಸ್ವಾಮಿ ಆ ನ್ಯೂಸ್ ಪೇಪರ್ ರಿಪೋರ್ಟ್ ಮೇಲೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಕಮೆಂಟ್ ಮಾಡ್ತಾನೆ, ಒಪಿನಿಯನ್ ಹೇಳ್ತಾನೆ. ಹಾಗಾದರೆ ವಾಸ್ ಯು ರೈಟ್? ಆತ ಮಾಡಿದ್ದು ಸರಿನಾ? ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದ್ಯಾಟ್ ಆಫ್ ಹಿಸ್ ಫಾದರ್?
ಆತನ ವ್ಯೂಸ್ ಹೇಗೆ ಡಿಫರ್ ಆಗಿತ್ತು ಅಂತ ಹೇಳಿ ಕಳಿಸಿದೆ. ಹಿ ವಾಸ್ ನಾಟ್ ರೈಟ್ ಆ್ಯಕ್ಚುಲಿ. ಹಾಗಾದರೆ ಅವರ ಇಬ್ಬರ ನಡುವಿನ ವ್ಯೂಸ್ಗಳು ಹೇಗೆ ಬೇರೆ ಬೇರೆ ಆಗಿದ್ದು, ನ್ಯೂಸ್ ಪೇಪರ್ ರಿಪೋರ್ಟ್ ಬಗ್ಗೆ ಒಪಿನಿಯನ್ಸ್ಗಳು ಹೇಗೆ ಬೇರೆ ಆಗಿದ್ದು ನೋಡಿ. ಅಥವಾ ಅದನ್ನೇ ಕ್ವಶನನ್ನು ಈ ರೀತಿಯೂ ಕೇಳ್ಬೋದು, ಹೌ ಆರ್ ದ ವ್ಯೂಸ್ ಆಫ್ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ ಡಿಫ್ರೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಇಬ್ಬರ ಅಭಿಪ್ರಾಯಗಳು ಹೇಗೆ ಬೇರೆ ಬೇರೆ ಆಗಿದ್ದು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನೋಡಿ, ದ ವ್ಯೂಸ್ ಆಫ್ ಸ್ವಾಮಿ ಆ್ಯಂಡ್ ಹಿಸ್ ಫಾದರ್ ವರ್ ಡಿಫ್ರೆಂಟ್. ಇಬ್ಬರ ವ್ಯೂಸ್ಗಳು ಡಿಫ್ರೆಂಟ್ ಆಗಿದ್ದು. ಹೇಗೆ ಅಂತಂದರೆ, ಸ್ವಾಮಿ ಸೆಡ್ ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎ ಬಾಯ್ ಅಟ್ ಆಲ್ ಅಂತ ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ ಆತ ಒಬ್ಬ ಹುಡುಗನಲ್ಲ, ಆತ ಒಬ್ಬ ಗ್ರೋನ್ ಅಪ್ ಪರ್ಸನ್ ಆಗಿರ್ಬೋದು ಮತ್ತು ಸ್ಟ್ರಾಂಗ್ ಪರ್ಸನ್ ಆಗಿದ್ದ ಅಂತ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲ, ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್, ಆ ಟೈಗರ್ ಜೊತೆಗೆ ಹೇಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಆ ತಂದೆಗೆ ವಾದ ಮಾಡ್ತಾನೆ. ಅವ ತಂದೆ ಸುಮ್ಮನೆ ಇರ್ತಾರ. ಸ್ವಾಮೀಸ್ ಫಾದರ್ ಸೆಡ್, ಆ್ಯಕ್ಚುಲಿ ಸ್ನೀಡ್ ಅಂತ ಬರೀಬದ್ದಿ ಸೆಡ್ ಅಂತ ಬರೆದಿದ್ದೇನೆ, ನಿಮಗೆ ಈಸಿ ಆಗುತ್ತೆ ಅಂತೇಳಿ ಸ್ವಲ್ಪ ಸಿಟ್ಟಿನಿಂದ ಹೇಳ್ತಾರೆ. ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್ ಅಂತ ಕ್ವಶನ್ ಕೇಳ್ತಾರೆ ಆತನಿಗೆ. ನೀವು ನ್ಯೂಸ್ ಪೇಪರ್ಗಿಂತಲೂ ನೀನೇ ಬುದ್ಧಿವಂತನಾಗಿದೆಯಾ ಅಂತ ಕ್ವಶನ್ ಕೇಳ್ತಾರೆ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಹಾಗಾದರೆ ಸ್ವಾಮೀಸ್ ತಂದೆಯ ಪ್ರಕಾರ ಏನಂತಂದರೆ, ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ತಂದೆಯ ಪ್ರಕಾರ ಏನಾಗಿತ್ತು ಅಂದರೆ, ಧೈರ್ಯವೇ ಎಲ್ಲವೂ ಆಗಿತ್ತು, ಶಕ್ತಿ ಅಥವಾ ಏಜ್ ಇಂಪಾರ್ಟೆಂಟ್ ಅಲ್ಲ, ವಯಸ್ಸು ಇಂಪಾರ್ಟೆಂಟ್ ಅಲ್ಲ. ಇದು ತಂದೆಯ ಪ್ರಕಾರ. ಆದರೆ ಸ್ವಾಮೀಸ್ ಪ್ರಕಾರ ಬಟ್ ಅಕಾರ್ಡಿಂಗ್ ಟು ಸ್ವಾಮಿ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್. ಸ್ವಾಮಿಯ ಪ್ರಕಾರ ಏಜ್ ಮತ್ತು ಸ್ಟ್ರೆಂತೇ ಇಂಪಾರ್ಟೆಂಟ್ ಸ್ವಾಮಿಯ ಪ್ರಕಾರ. ಈ ರೀತಿ ಇಬ್ಬರ ಒಪಿನಿಯನ್ಗಳು ಬೇರೆ ಬೇರೆ ಆಗಿದ್ದು. ಥರ್ಡ್ ಕ್ವೆಶನ್ ನೋಡಿ, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂತ ಕ್ವೆಶನ್ ಕೇಳಿದ್ದಾರೆ. ಯಾವ ಪ್ರಯತ್ನಗಳು ಮಾಡ್ತಾನೆ ಸ್ವಾಮಿಯನ್ನು ತಂದೆ ಆಫೀಸ್ ರೂಮ್ದಲ್ಲಿ ಮಲಗಿಸ್ಬೇಕಾದ್ರೆ, ಹೋಗಿ ಮಲ್ಕೋ ಅಂತ ಅನ್ಬೇಕಾದ್ರೆ ಆತ ಯಾವ ರೀತಿ ತಪ್ಪಿಸ್ಕೋಬೇಕಂತ ಪ್ರಯತ್ನಗಳನ್ನು ಮಾಡ್ತಾನೆ ಅನ್ನೋದನ್ನು ಕ್ವೆಶನ್ ಕೇಳಿದ್ದಾರೆ. ನೋಡೋಣ. ಫಸ್ಟ್ ಪಾಯಿಂಟ್ ಏನಿದೆ, ಹಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಹೌದು, ಆತ ಮೊದಲು ಸಬ್ಜೆಕ್ಟನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಏನು ಸಬ್ಜೆಕ್ಟ್ ಅಂದರೆ, ಆ ವಿಷಯವನ್ನು ಬಿಟ್ಟು ಏನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹಿ ಟೋಲ್ಡ್ ಅಬೌಟ್ ದೇರ್ ಕ್ರಿಕೆಟ್ ಕ್ಲಬ್ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಫಾದರ್ ಕಠಿಣ್. ಕ್ರಿಕೆಟ್ ಕ್ಲಬ್ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಾದರ್ ಅದನ್ನು ಮಾತನ್ನು ಮುಂದುವರಿಸೋದಿಲ್ಲ. ನೆಕ್ಸ್ಟ್ ಏನು ಮಾಡ್ತಾನೆ, ಹಿ ಲುಕ್ ಡೆಟ್ ಈಸ್ ಗ್ರ್ಯಾಂಡ್ ಆ್ಯಂಡ್ ಮದರ್. ಅಜ್ಜಿ ಕಡೆ ನೋಡ್ತಾನೆ, ತಾಯಿ ಕಡೆ ನೋಡ್ತಾನೆ. ಬಿಕಾಸ್ ಅವ್ರು ಏನಾದರೂ ಈತನನ್ನು ಸೇವ್ ಮಾಡ್ತಾರೇನೋ ಅಂದ್ಕೊಂಡು ನೋಡ್ತಾನೆ, ಆದರೆ ಅವರಿಂದನೂ ಆಗಲ್ಲ. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿ ಪ್ಲೀಡೆಡ್ ಮಾಡ್ತಾನೆ, ಅಟ್ಲೀಸ್ಟ್ ನಾನು ಹಾಲ್ದಲ್ಲಾದರೂ ಮಲಗ್ತೀನಿ ತಂದೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಅದಕ್ಕೂ ಒಪ್ಪಲ್ಲ ತಂದೆ. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ ಹೇಳ್ತಾನೆ. ನಿಮ್ಮ ಆಫೀಸ್ ರೂಮ್ ಬಹಳಷ್ಟು ಡಸ್ಟಿಯಾಗಿದೆ, ಧೂಳಿನಿಂದ ಕೂಡಿದೆ ಮತ್ತು ಅಲ್ಲಿ ಬಹುಶಃ ಲಾ ಬುಕ್ಸ್ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಇರ್ಬೋದು, ಚೇಳುಗಳು ಇರ್ಬೋದು ಅಂತ ಹೇಳ್ತಾನೆ. ಅದನ್ನು ವರ್ಕೌಟ್ ಆಗಲ್ಲ. ಮತ್ತೆ ಕೇಳ್ತಾನೆ, ಕೆನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಅಟ್ಲೀಸ್ಟ್ ನಾನು ಲ್ಯಾಂಪ್ನಾದರೂ ಉರಿಸ್ಬೋದಾ, ಆನ್ ಆಗಿ ಇಡ್ಬೋದಾ ಅಂತ ಕ್ವಶನ್ ಕೇಳ್ತಾನೆ. ಇದಕ್ಕೂ ತಂದೆ ಒಪ್ಪಲ್ಲ. ಕೊನೆಗೆ ಹೇಳ್ತಾನೆ, ವಿಲ್ ಯು ಅಟ್ಲೀಸ್ಟ್ ಲೀವ್ ದ ಡೋರ್ ಓಪನ್. ಅಟ್ಲೀಸ್ಟ್ ನಾನು ಡೋರ್ನಾದರೂ ಓಪನ್ ಆಗಿ ಇಡ್ಬೋದಾ ಅಂತ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾನೆ. ಸೊ ಡೋರ್ ಆದರೂ ಓಪನ್ ಇಡ್ಬೋದಾ ಅಂತಂದ ತಕ್ಷಣ ತಂದೆ ಓಕೆ ಕೊಡ್ತಾನೆ. ಲಾಸ್ಟ್ ಒಂದಕ್ಕೆ ಓಕೆ ಕೊಡ್ತಾನೆ. ಸೊ ಈ ರೀತಿ ಪ್ರಯತ್ನಗಳನ್ನ ಮಾಡ್ತಾನೆ. ಫೋರ್ತ್ ಕ್ವಶನ್, ವಾಟ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಇದು ಭಾಳಷ್ಟು ಸಲ ಕೇಳಿದಂಥ ಕ್ವಶನ್. ಯಾವುದು ತಂದೆ ಪ್ರಕಾರ ಡಿಸ್ಗ್ರೇಸ್ಫುಲ್ ಥಿಂಗ್ ಆಗಿತ್ತು ಸ್ವಾಮಿಯ ಹ್ಯಾಬಿಟ್ ಅಂತ ಕ್ವಶನ್ ಕೇಳಿದ್ದಾರೆ. ಅದನ್ನೇ ಬೇರೆ ರೀತಿ ಕೇಳಿದರೆ, ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್ ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಫ್ರೈಟ್ಫುಲ್. ಇದು ಭಾಳ ಡಿಫ್ರೆಂಟಾಗಿ ಕೇಳಿದಂಥ ಕ್ವಶನ್, ಬಟ್ ಆನ್ಸರ್ ಮಾತ್ರ ಸೇಮ್ ಬರ್ತದೆ. ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಏತಕ್ಕಾಗಿ ತಂದೆ ಆತನನ್ನು ಏಕಾಂಗಿಯಾಗಿ ಆಫೀಸ್ ರೂಮ್ದಲ್ಲಿ ಮಲಗಿಸ್ಬೇಕಂತಾನೆ ನೋಡಿ. ಅವೆಲ್ಲ ರೆಡ್ ಮಾರ್ಕ್ದಲ್ಲಿ ಹಾಕಿದೆಲ್ಲ ಅವಕ್ಕೆ ನಾವು ಕೀವರ್ಡ್ಸ್ ಅಂತ ಕರಿತೀನಿ. ಆ ರೀತಿ ಬಂದರೆ ಸೇಮ್ ಆನ್ಸರ್ ಬರೀರಿ ಅಂತ, ಇದೇ ಆನ್ಸರ್ ಬರಲಿ ಅಂಥೇಳಿ ಆ ರೀತಿ ಮಾಡಿದ್ದೀನಿ. ವಾಟ್ ಡಿಡ್ ಫಾದರ್ ಸೇ ಅಬೌಟ್ ಸ್ವಾಮಿ ಸ್ಲೀಪಿಂಗ್ ಹ್ಯಾಬಿಟ್. ಸ್ವಾಮಿಯ ಸ್ಲೀಪಿಂಗ್ ಹ್ಯಾಬಿಟ್ ಬಗ್ಗೆ ಏನಂತ ಹೇಳ್ತಾರೆ ತಂದೆ. ವಾಟ್ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ವಾಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ನೋಡಿ, ಅದೇ ಫಸ್ಟ್ ಕ್ವಶನನ್ನು ಮತ್ತೆ ಡಿಫ್ರೆಂಟಾಗಿ ಕೇಳಿದ್ದಾರೆ. ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು. ಇದಕ್ಕೆ ಆನ್ಸರ್ ನೋಡೋಣ. ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ಸ್ವಾಮಿ ವಾಸ್ ಅ ಖವಾಡ್ ಬಾಯ್. ಇದಂತೂ ಡಿಫ್ರೆಂಟ್ ಆಗಿದೆ. ಹೇಗೆ ಹೇಳ್ತೀರಿ ಅಥವಾ ಒಬ್ಬ ಹೆದರು ಪುಕ್ಕಲ್ಲನಾಗಿದ್ದ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನೋಡಿ, ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಬಿಕಾಸ್ ಇದೊಂದು ಫ್ರೈಟ್ಫುಲ್ ಪ್ರಪೋಸಿಷನ್ ಆಗಿತ್ತು ಸ್ವಾಮಿಗೆ. ಏಕೆಂದರೆ ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಆತ ಯಾವಾಗಲೂ ಅಜ್ಜೆಯ ಪಕ್ಕದಲ್ಲಿ ಮಲ್ಕೋತಿದ್ದ ಮತ್ತು ಇನ್ ದ ಪ್ಯಾಸೇಜಲ್ಲಿ ಮಲಗ್ತಾ ಇದ್ದ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್. ಇದರಲ್ಲಿ ಏನಾದರೂ ಈ ಅರೇಂಜ್ಮೆಂಟ್ದಲ್ಲಿ ಬದಲಾವಣೆ ಏನಾದರೂ ಆದರೆ ಆತ ಟ್ರೆಂಬ್ಲಿಂಗ್ ಮಾಡ್ತಾ ಕೂತ್ಕೋತಿದ್ದ, ಹೆದರ್ಕೊಂಡು ಕೂತ್ಕೋತಿದ್ದ ಮತ್ತು ಅವೇಕ್ ಆಲ್ ನೈಟ್. ಆತನಿಗೆ ರಾತ್ರಿ ನಿದ್ರೆನೇ ಬರ್ತಿರಲಿಲ್ಲ.
ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ. ಇದೇ ಏನು ಅಜ್ಜಿ ಪಕ್ಕದಲ್ಲಿ ಅಥವಾ ತಾಯಿ ಪಕ್ಕದಲ್ಲಿ ಬೇಬಿ ರೀತಿ ಮಗುವಿನ ರೀತಿ ಮಲಗೋದಿದೆಯಲ್ಲ, ತಂದೆ ಪ್ರಕಾರ ಇದೇ ಡಿಸ್ಗ್ರೇಸ್ಫುಲ್ ಥಿಂಗ್ ಆಗಿತ್ತು. ಹಿ ವಾಸ್ ಇನ್ ದ ಸೆಕೆಂಡ್ ಫಾರ್ಮ್. ಆಲ್ರೆಡಿ ಆತ ಸೆಕೆಂಡ್ ಫಾರ್ಮ್ದಲ್ಲಿದ್ದ. ಈ ರೀತಿ ತಾಯಿ ಅಜ್ಜಿಯ ಪಕ್ಕದಲ್ಲಿ ಮಲಗೋದು ಸರಿಯಲ್ಲ ಅಂತ ತಂದೆಯ ವಾದ ಆಗಿತ್ತು. ಫಿಫ್ತ್ ಕ್ವೆಶನ್, ಸ್ವಾಮಿ ರಿಮೆಂಬರ್ಡ್ ಮೆನಿ ಇನ್ಸಿಡೆಂಟ್ಸ್ ವೈಲ್ ಹಿ ಲೇ ಅಲೋನ್ ಇನ್ ದ ಆಫೀಸ್ ರೂಮ್, ಎಕ್ಸ್ಪ್ಲೇನ್. ಸ್ವಾಮಿ ಆಫೀಸ್ ರೂಮ್ದಲ್ಲಿ ಒಬ್ಬನೇ ಮಲಗಿದ ಕಾರ ಭಾಳಷ್ಟು ಇನ್ಸಿಡೆಂಟ್ಸ್ಗಳು ಆತನಿಗೆ ನೆನಪಿಗೆ ಬರ್ತವೆ. ಅವು ಯಾವ್ಯಾವ ಅಂತ ಕ್ವಶನ್ ಕೇಳಿದ್ದಾರೆ. ಅದನ್ನೇ ಇನ್ನೊಂದು ರೀತಿ ಕೇಳಬೇಕಾದ್ರೆ, ಯಾ ಸೈಲೆನ್ಸ್ ಡೀಪನ್ಡ್ ಇನ್ ದ ರೂಮ್, ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್, ಏನೇನು ಆತನಿಗೆ ನೆನಪಿಗೆ ಬಂತು ಅಂತ ಕ್ವಶನ್ ಕೇಳಿದ್ದಾರೆ. ಲೆಟ್ ಅಸ್ ಸಿ ದ ಆನ್ಸರ್. ಎಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡಿಪೆಂಡ್. ಯಾವಾಗ ರಾತ್ರಿ ಆಗುತ್ತೋ ಮತ್ತು ಸೈಲೆನ್ಸ್ ಆಗುತ್ತೋ, ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್, ಆತನ ಹೃದಯ ಜಾಸ್ತಿ ಬಡಿದುಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಭಯದಿಂದ, ಹೆದರಿಕೆಯಿಂದ ಆತನಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಏನನ್ನ ನೆನಪು ಬರ್ತಾವೆ ನೋಡ್ರಿ, ಎಲ್ಲ ಸ್ಟೋರೀಸ್ಗಳು. ಎಂಥ ಸ್ಟೋರೀಸ್ಗಳು ಅಂದರೆ ಡೆವಿಲ್ಸ್ ಮತ್ತು ಗೋಸ್ಟ್ಗಳು ಸ್ಟೋರೀಸ್ಗಳು ಆತನಿಗೆ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆತ ತನ್ನ ಜೀವನದಲ್ಲಿ ಕೇಳಿದಂಥ ಎಲ್ಲ ದೆವ್ವದ ಮತ್ತು ಭೂತದ ಸ್ಟೋರೀಸ್ಗಳು ಆತನಿಗೆ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಏನು ನೆನಪಿಗೆ ಬಂತು ನೋಡಿ, ಹೌ ಆಫನ್ ಈಸ್ ಚಮ್ ಮನಿ. ಚಮ್ ಮೀನ್ಸ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಮನಿ ಅನ್ನೋ ಆತನ ಫ್ರೆಂಡ್ ಏನಾಗಿದ್ದ, ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನ್ಯಾನ್ ಟ್ರೀ ಅಟ್ ಹಿಸ್ ಸ್ಟ್ರೀಟ್ ಎಂಡ್. ಆ ಬೀದಿಯ ಕೊನೆಗಿರುವಂಥ ಬನ್ಯಾನ್ ಟ್ರೀದಲ್ಲಿ, ಆಲದ ಮರದಲ್ಲಿ ದೆವ್ವವನ್ನು ನೋಡಿದಂತ. ಸೊ ಅದನ್ನೂ ಈತನಿಗೆ ನೆನಪಿಗೆ ಬಂತು. ಇನ್ನೊಂದು ಪಾಯಿಂಟ್, ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮಿಸ್ ಫಾದರ್ ಹೂ ಸ್ಪ್ಯಾಟರ್ಡ್ ಬ್ಲಡ್. ಮತ್ತು ಒಬ್ಬ ಮುನಿಸ್ವಾಮಿ ತಂದೆ ಏನೋ ರಕ್ತ ಕಾರಿದ್ದಂತೆ. ಯಾಕೆ ರಕ್ತ ಕಾರಿದ್ದಂದರೆ, ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್, ಆ ನದಿಯ ದಂಡೆಯಲ್ಲಿರುವಂಥ ದೆವ್ವ ಸ್ಲ್ಯಾಪ್ಡ್ ಹೀಸ್ ಚೀಕ್, ಈತನ ಗಲ್ಲದ ಮೇಲೆ ಹೊಡೆದಿತ್ತಂತ, ಚೀಕದ ಮೇಲೆ ಹೊಡೆದಿತ್ತಂತ. ಅದಕ್ಕಾಗಿ ಈತ ಬ್ಲಡ್ಡನ್ನು ಸ್ಪ್ಯಾಟರ್ಡ್ ಮಾಡ್ಕೊಂಡಿದ್ದ. ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ತಡರಾತ್ರಿ ಮನೆಗೆ ಹಿಂತಿರುಗಬೇಕಾದ್ರೆ ಈ ರೀತಿ ಆಗಿತ್ತು. ಈ ಎಲ್ಲ ಘಟನೆಗಳು ಆತನಿಗೆ ನೆನಪಿಗೆ ಬರ್ತವೆ. ಸಿಕ್ಸ್ತ್ ಕ್ವಶನ್, ಆಸ್ ದ ನೈಟ್ ಅಡ್ವಾನ್ಸ್ಡ್, ರಾತ್ರಿ ಆದ ನಂತರ ಸ್ವಾಮಿ ಫೆಲ್ಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್. ಏನೋ ಭಯಂಕರವಾದದ್ದು ಆತನಿಗೆ ಆಗುತ್ತೆ ಅಂತ ಅನಿಸುತ್ತೆ. ವಾಟ್ ವುಡ್ ಇಟ್ ಬಿ, ಅದು ಏನಾಗಿರ್ಬೋದು. ಹೌ ವುಡ್ ಇಟ್ ಹ್ಯಾಪನ್, ಅದು ಹೇಗೆ ಆಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ರಾತ್ರಿ ಆದ ನಂತರ ಆತನಿಗೆ ಏನೋ ಆಗುತ್ತದೆ ಅಂಥೇಳಿ, ಅದು ಏನಾಯಿತು ನೋಡೋಣ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್. ಪ್ರತಿ ಕ್ಷಣವೂ ಆತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ, ಏನನ್ನ ನಿರೀಕ್ಷೆ ಮಾಡ್ತಿರ್ತಾನೆ ಅಂದರೆ ದೆವ್ವಗಳು ಬರ್ತಾವೆ, ಕಮಪ್ ಆಗ್ತವೆ ಮತ್ತು ಟು ಕ್ಯಾರಿ ಹಿಮ್ ಅವೇ. ಎದಕ್ಕೆ ಬರ್ತವೆ ಅಂದರೆ ಈತನನ್ನು ಒಯ್ಲಿಕ್ಕೆ ಬರ್ತಾವಂತ. ಯಾಕೆ ಈ ರೀತಿ ಆತನಿಗೆ ಅನಿಸ್ತಿರ್ತದೆ ಅಂದರೆ, ದೇರ್ ವಾಸ್ ದ ಇನ್ಸ್ಟೆನ್ಸ್ ಆಫ್ ಈಸ್, ಒಂದು ಆತನ ಓಲ್ಡ್ ಫ್ರೆಂಡದ ಒಂದು ಇನ್ಸ್ಟೆನ್ಸ್ ಇದೆ, ಒಂದು ಎಕ್ಸಾಂಪಲ್ ಇದೆ. ಇನ್ ದ 4th ಕ್ಲಾಸ್ ಓದ್ತಿರ್ಬೇಕಾದ್ರೆ, ಹೂ ಸಡನ್ಲಿ ಡಿಸಪಿಯರ್ಡ್ ಅಂತ, ತಕ್ಷಣ ಆತ ಮಾಯವಾಗಿ ಹೋಗಿರ್ತಾನಂತ. ಯಾಕೆ ಮಾಯವಾಗಿ ಹೋಗಿರ್ತಾನಂದರೆ, ಆ್ಯಂಡ್ ವಾಸ್ ಸೆಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಘೋಸ್ಟ್ ಟು ಸಿಯಾಮ್ ಆರ್ ನೇಪಾಲ್. ಆತನನ್ನು ಯಾವುದೋ ದೆವ್ವ ಒಯ್ದಿರ್ತಂತ. ಎಲ್ಲಿಗೆ ಅಂತಂದರೆ ಸಿಯಾಮ್ಗೋ ನೇಪಾಲ್ಗೋ ಒಯ್ದಿದೆ ಅಂತ ಅದು ಸುದ್ದಿ ಇರ್ತದೆ. ಅದಕ್ಕಾಗಿ ಈತನನ್ನು ಕೂಡ ದೆವ್ವ ಬಂದು ಒಯ್ತೈತಿ, ಕರ್ಕೊಂಡು ಹೋಗ್ತೈತಿ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. 7th ಕ್ವಶನ್ ನೋಡಿ, ನೊರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಇದನ್ನು ಭಾಳ ಸಲ ಕ್ವಶನ್ ಕೇಳಿದ್ದು. ಆತ ಅಂಡರ್ ದ ಬೆಂಚ್ದಲ್ಲಿ ಮಲಗಿದ ಕಾರ, ನೆಮ್ಮದಲ್ಲಿ ಇಟ್ಕೊಳ್ರಿ, ಬೆಡ್ ರೂಮ್ನಲ್ಲಿ, ಆಫೀಸ್ ರೂಮ್ದಲ್ಲಿ ಅಂಡರ್ ದ ಬೆಂಚ್ದಲ್ಲಿ ಮಲಗಿದ ಕಾರ ಆತನಿಗೆ ಯಾವ ರೀತಿ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು, ಭಯಂಕರ ಅನುಭವ ಆಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಇಟ್ ಸೀಮ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್. ಅದೊಂದು ಸೇಫ್ ಆದ ಪ್ಲೇಸ್ ಆಗಿತ್ತು. ಯಾವುದಂದ್ರೆ ಅಂಡರ್ ದ ಬೆಂಚ್. ಏಕೆಂದರೆ ಮೋರ್ ಕಾಂಪ್ಯಾಕ್ಟ್ ಆಗಿತ್ತು ಮತ್ತು ರಿಅಶ್ಯೂರಿಂಗ್ ಪ್ಲೇಸ್ ಆಗಿತ್ತು. ಅದಕ್ಕಾಗಿ ಆತ ಅಂಡರ್ ದ ಬೆಂಚ್ದಲ್ಲಿ ಮಲಗ್ತಾನೆ. ಹಿ ಶಟ್ ಹಿಸ್ ಐಸ್ ಟೈಟ್, ಹೆದರ್ಕೊಂಡು ಟೈಟಾಗಿ ಕಣ್ಣು ಮುಚ್ತಾನೆ. ಆ್ಯಂಡ್ ಇನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲ್ಯಾಂಕೆಟ್, ತನ್ನ ಬ್ಲ್ಯಾಂಕೆಟನ್ನು ಹೊದ್ಕೊಂಡು ಅದನ್ನು ಜಾಸ್ತಿ ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಒನ್ಸ್ ಅಗೇನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಹಾಗೂ ಹೀಗೋ ಆತನಿಗೆ ನಿದ್ರೆ ಬಂದುಬಿಡ್ತೈತಿ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ವ್ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ನಿದ್ರೆಯಲ್ಲೂ ಕೂಡ ಆತನಿಗೆ ಭಯಂಕರವಾದ ಕನಸುಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಏನು, ಎ ಟೈಗರ್ ವಾಸ್ ಚೇಜಿಂಗ್ ಹಿಮ್, ಒಂದು ಹುಲಿ ಆತನನ್ನು ಬೆನ್ನತ್ತಿರ್ತೈತಿ. ಹೀಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್, ಆತ ಓಡಬೇಕಂತಾನೆ ಆತನ ಫೀಟ್ಗಳು ಗ್ರೌಂಡ್ನಲ್ಲಿ ಅಂಟ್ಕೊಂಡಂಗೆ ಆಗಿರ್ತವೆ. ಹೀ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್, ಆತ ಪ್ರಯತ್ನ ಪಡ್ತಾನೆ ಎಸ್ಕೇಪ್ ಆಗಲಿಕ್ಕೆ, ಆದರೆ ಆಗಲ್ಲ. ಈ ರೀತಿಯ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ಗಳು ಆಗ್ತವೆ ಅಂಡರ್ ದ ಬೆಂಚ್ನಲ್ಲಿ ಮಲಗಿದ ಕಾರ. 8th ಕ್ವಶನ್, ದೇರ್ ವಾಸ್ ಅಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್. ರೂಮ್ದಲ್ಲಿ ಅಬ್ಸಲ್ಯೂಟ್ ಸೈಲೆನ್ಸ್ ಇತ್ತು.
ಇನ್ಸ್ಪೈಟ್ ಆಫ್ ಇಟ್ ಅದಲ್ಲದೆ ಸಮ್ ನಾಯ್ಸಸ್ ರೀಚ್ಡ್ ಸ್ವಾಮೀಸ್ ಇಯರ್ಸ್. ಕೆಲವು ನಾಯ್ಸಸ್ಗಳು ಶಬ್ದಗಳು ಆತನಿಗೆ ಕಿವಿಗೆ ಬೀಳ್ತಾ ಇದ್ದು. ವಾಟ್ ವರ್ ದೇ? ಯಾವ ಯಾವ ನಾಯ್ಸಸ್ಗಳು ಆತನ ಕಿವಿಗೆ ಬೀಳ್ತಾ ಇದ್ದು? ಇದನ್ನು 2 ಮಾರ್ಕ್ಸ್ ಕೇಳಿದ್ರೆ ಭಾಳ ಈಸಿಯಾಗಿ ಬರಿಬೋದು ನೀವು. ನೋಡಿ ಆನ್ಸರ್. ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಎಲ್ಲ ರೀತಿಯ ನಾಯ್ಸಸ್ಗಳು ಆತನಿಗೆ ಕೇಳಿಸ್ತಾ ಇತ್ತು, ಯಾಕಂದ್ರೆ ಸೈಲೆನ್ಸ್ ಆಗಿತ್ತು ರಾತ್ರಿ. ಏನೇನು ಕೇಳಿಸ್ತಾ ಇತ್ತು ಅಂದರೆ ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಗಡಿಯಾರದ ಟಿಕ್ ಟಿಕ್ ಶಬ್ದ, ರಸಲ್ ಆಫ್ ಟ್ರೀಸ್, ಮರಗಳ ಅಲುಗಾಡುವಂಥ ಶಬ್ದ, ಸ್ನೋರಿಂಗ್ ಸೌಂಡ್ಸ್, ಅದು ಗೊರಕೆ ಶಬ್ದಗಳು, ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಕೆಲವು ರಾತ್ರಿ ಕೀಟಗಳ ಹಮ್ಮಿಂಗ್ ಸೌಂಡ್ಸ್ಗಳು ಆತನಿಗೆ ಕೇಳಿಸ್ತಾ ಇದ್ದವು. ಸೊ ಇದನ್ನು ನೆನಪಲ್ಲಿ ಇಟ್ಕೋಬೇಕಾದ್ರೆ ನಾನು ಹೇಳ್ತೀನಿ TRS² ಅಂತ ನೆನಪಲ್ಲಿ ಇಟ್ಕೊಳ್ರಿ. ಟಿ ಅಂದರೆ ಟಿಕ್ಕಿಂಗ್ ಆಫ್ ದಿ ಕ್ಲಾಕ್, ಆರ್ ಅಂದರೆ ರಸಲ್ ಆಫ್ ಟ್ರೀಸ್, S² ಅಂತ ಹೇಳ್ತೀನಿ ಸ್ನೋರಿಂಗ್ ಸೌಂಡ್ಸ್ ಆಗಿರ್ಬೋದು, ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್ ಅಂತಲೂ ಆಗಿರ್ಬೋದು. ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ರಿ TRS². 9th ಕ್ವೆಶನ್ ನೋಡಿ. ಸ್ವಾಮಿ ವಾಸ್ ನಾಟ್ ರಿಯಲಿ ಅ ಹೀರೋ ಬಟ್ ಬೈ ಚಾನ್ಸ್ ಈ ಬಿಕಮ್ ಎ ಹೀರೋ. ಇದನ್ನು ಡಿಫ್ರೆಂಟ್ ಲಾಸ್ಟ್ ಟೈಮೆಲ್ಲ 4 ಮಾರ್ಕ್ಸಿಗೆ ಇದನ್ನು ಕೇಳ್ತಾ ಇದ್ದರು. ಹೇಳಲಿಕ್ಕೆ ಬರಲ್ಲ, 3 ಮಾರ್ಕ್ಸ್ನು ಕೇಳ್ಬೋದು ಅಂತ ಇದನ್ನು ಆ್ಯಡ್ ಮಾಡಿದ್ದೀನಿ. ಸ್ವಾಮಿ ಹೀರೋ ಆಗಿದ್ದು ಬೈ ಚಾನ್ಸ್ ಅಂತ ಹೇಳ್ತಾರೆ, ಜಸ್ಟಿಫೈ ಮಾಡಿರಿ ಅಂತ ಹೇಳ್ತಾರೆ. ಇದನ್ನೇ ಬೇರೆ ಬೇರೆ ರೀತಿ ಕ್ವೆಶನ್ ಕೇಳಿದ್ದೀನಿ ನೋಡಿ. ಹೌ ಡಿಡ್ ಸ್ವಾಮಿ ಬಿಕಮ್ ಎ ಹೀರೋ ಓವರ್ ನೈಟ್ ದೋ ಹಿ ವಾಸ್ ನಾಟ್ ಕರೇಜಿಯಸ್? ಸ್ವಾಮಿ ಒಬ್ಬ ನಿಜವಾಗಿಯೂ ಕರೇಜಿಯಸ್ ಬಾಯ್ ಆಗಿರಲಿಲ್ಲ, ಆದರೂ ಕೂಡ ಆತ ಓವರ್ ನೈಟ್ ಹೀರೋ ಆಗ್ತಾನೆ ಹೇಗೆ ಅಂತ ಕ್ವೆಶನ್ ಕೇಳಿದ್ದಾರೆ. ಸ್ವಾಮಿ ಹ್ಯಾಡ್ ಬಿಕಮ್ ಎ ಹೀರೋ ಬೈ ಚಾನ್ಸ್, ಹೌ ಡು ಯು ಜಸ್ಟಿಫೈ ದಿಸ್? ಸೇಮ್ ಫಸ್ಟ್ ಕ್ವೆಶನ್ನೇ ಅದನ್ನೇ. ಆ್ಯಂಡ್ ಆನ್ಸರ್ ನೋಡಿ. ಸ್ವಾಮಿ ವಾಸ್ ಆ್ಯನ್ ಆರ್ಡಿನರಿ ಆ್ಯಂಡ್ ಸಿಂಪಲ್ ಬಾಯ್. ಸ್ವಾಮಿ ಒಬ್ಬ ಆರ್ಡಿನರಿ ಹುಡುಗನಾಗಿದ್ದ ಮತ್ತು ಸಿಂಪಲ್ ಬಾಯ್ ಆಗಿದ್ದ. ಹಿ ಡಸಂಟ್ ನೋ ಅಬೌಟ್ ದ ನ್ಯೂಸ್ ಪೇಪರ್. ಆತನಿಗೆ ನ್ಯೂಸ್ ಪೇಪರ್ ಬಗ್ಗೆ ಏನೂ ಗೊತ್ತಿಲ್ಲ. ಸ್ವಾಮಿ ಕುಡ್ ನಾಟ್ ಅಗ್ರಿ ವಿತ್ ಹಿಸ್ ಫಾದರ್ಸ್ ಒಪಿನಿಯನ್. ಸ್ವಾಮಿ ಆತನ ಒಪಿನಿಯನ್ ಬಗ್ಗೆ ಏನು ಒಪ್ಪಲ್ಲ, ತಂದೆಯ ಒಪಿನಿಯನ್ ಜೊತೆ ಆತ ಅಗ್ರಿ ಆಗೋಲ್ಲ. ಸೊ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಇನ್ ಹಿಸ್ ಆಫೀಸ್ ರೂಮ್ ಅಲೋನ್. ಅದಕ್ಕಾಗಿ ಸ್ವಾಮೀಸ್ ಫಾದರ್ ಏನು ಮಾಡ್ತಾರೆ, ಆತನಿಗೆ ಚಾಲೆಂಜ್ ಮಾಡ್ತಾರೆ, ನೀನು ಒಬ್ಬನೇ ಆಫೀಸ್ ರೂಮ್ದಲ್ಲಿ ಮಲಗಬೇಕಂತೇಳಿ ಚಾಲೆಂಜ್ ಮಾಡ್ತಾರೆ. ರಾತ್ರಿ ಏನಾಗುತ್ತೆ ಅಲ್ಲಿ ಮಲಗಿರ್ಬೇಕಾದ್ರೆ ಎ ಡಾರ್ಕ್ ಫಿಗರ್, ಒಂದು ರಾತ್ರಿ ಒಂದು ಡಾರ್ಕ್ ಫಿಗರ್ ಬರ್ತಿರ್ತೈತಿ. ಬಿಲೀವಿಂಗ್ ಇಟ್ ಟು ಬಿ ದ ಡೆವಿಲ್. ಆತ ಏನು ತಿಳ್ಕೊತಾನೆ, ಅದು ಡೆವಿಲ್ ಆಗಿರ್ಬೋದು, ದೆವ್ ಆಗಿರ್ಬೋದು ಅಂತ ತಿಳ್ಕೊತಾನೆ. ಸ್ವಾಮಿ ಹ್ಯಾಡ್ ಬಿಟನ್ ಇಟ್ಸ್ ಲೆಗ್. ಸ್ವಾಮಿ ಏನು ಮಾಡ್ತಾನೆ, ಅದರ ಕಾಲನ್ನು ಕಚ್ಚಿಬಿಡ್ತಾನೆ. ಬಟ್ ಇಟ್ ವಾಸ್ ದ ನಟೋರಿಯಸ್ ಬಗ್ಲರ್. ಆದರೆ ಆತ ಒಬ್ಬ ನಟೋರಿಯಸ್ ಬಗ್ಲರ್ ಆಗಿರ್ತಾನೆ, ಒಬ್ಬ ಭಯಂಕರವಾದ ದರೋಡೆಕೋರನ ಆಗಿರ್ತಾನೆ. ದ ಬಗ್ಲರ್ ವಾಸ್ ಕಾಟ್. ಬಗ್ಲರ್ನ ಹಿಡಿತಾರೆ ಆ್ಯಂಡ್ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಈ ರೀತಿಯಾಗಿ ಸ್ವಾಮಿ ಒಬ್ಬ ಹೀರೋ ಆಗಿಬಿಡ್ತಾನೆ. ದಿಸ್ ಇಸ್ ದ ಆನ್ಸರ್. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್? ಏನೋ ಹೀರೋ ಆ ಬಗ್ಲರನ್ನು ಹಿಡಿದು ಬಿಡ್ತಾನೆ. ಆತನಿಗೆ ಸ್ವಾಮಿಗೆ ಹೇಗೆ ಮರ್ಯಾದೆಗಳು ಸಿಗ್ತವೆ ಕ್ಲಾಸ್ಮೇಟ್ಸ್ಗಳಿಂದ, ಟೀಚರ್ಗಳಿಂದ ಮತ್ತು ಹೆಡ್ ಮಾಸ್ಟರಿಂದ ಕ್ವಶನ್ ಕೇಳಿದ್ದಾರೆ. ಅದನ್ನೇ ಇನ್ನೊಂದು ರೀತಿ ಕ್ವಶನ್ ಕೇಳಬೇಕಾದ್ರೆ ಹೌ ವಾಸ್ ದ ಬಗ್ಲರ್ ಕಾಟ್? ಬಗ್ಲರ್ನನ್ನು ಹೇಗೆ ಕ್ಯಾಚ್ ಮಾಡಿದ್ರು ಅಂತಲೂ ಕೇಳ್ಬೋದು. ವೈ ವರ್ ಕಂಗ್ರ್ಯಾಚುಲೇಷನ್ಸ್ ಶೋಡ್ ಆನ್ ಸ್ವಾಮಿ ಅಂತಲೂ ಕೇಳ್ಬೋದು. ಅಪ್ರಿಷಿಯೇಷನ್ದಲ್ಲಿ ಬರುವಂಥ ಕ್ವಶನ್ ಇದು ಕೂಡ. ಆತನಿಗೆ ಕಂಗ್ರ್ಯಾಚುಲೇಷನ್ಸ್ಗಳು ಏಕೆ ಹೇಳಿದರು ಅಂತ. ಆಮೇಲೆ ಹೌ ವಾಸ್ ಸ್ವಾಮಿ ಅಪ್ರಿಸಿಯೇಟೆಡ್ ಫಾರ್ ಹಿಸ್ ಹೀರೋಯಿಕ್ ನೀಡ್ಸ್ ಅಂತ ಇದನ್ನು ಈ ರೀತಿಯೂ ಕೇಳ್ಬೋದು. ಆನ್ಸರ್ ನೋಡಿ. ಕಂಗ್ರ್ಯಾಚುಲೇಷನ್ಸ್ ಓ ಶೋಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಆತನಿಗೆ ಮರುದಿನ ಆತನ ಹಿಡಿದ ನಂತರ, ನಟೋರಿಯಸ್ ಬಗ್ಲರ್ನ ಕಾಟ್ ಮಾಡಿದ ನಂತರ ಆತನಿಗೆ ಕಂಗ್ರ್ಯಾಚುಲೇಷನ್ಸ್ಗಳು ಹೇಳ್ತಾರೆ ಎಲ್ಲರೂ. ಯಾರ್ಯಾರು ಹೇಳ್ತಾರೆ ಅಂದರೆ ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್. ಆತನ ಕ್ಲಾಸ್ಮೇಟ್ಸ್ಗಳು ರೆಸ್ಪೆಕ್ಟಿಂದ ಕಾಣ್ತಾರೆ ಆತನನ್ನು. ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಟೀಚರು ಆತನನ್ನು ಬೆನ್ನು ಚಪ್ಪರಿಸ್ತಾರೆ, ಒಳ್ಳೆಯ ಕೆಲಸ ಮಾಡಿದೆ ಅಂಥೇಳಿ. ಮತ್ತು ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಹೇಳ್ತಾರೆ ಈತ ನಿಜವಾದ ಒಬ್ಬ ಸ್ಕೌಟ್ ಅಂಥೇಳಿ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್. ಸ್ವಾಮಿ ಯಾರ ಕಾಲನ್ನು ಕಚ್ಚಿರ್ತಾನೆ ಅಂದರೆ ಇಡೀ ಡಿಸ್ಟ್ರಿಕ್ಟಲ್ಲೇ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ಸ್ ಆಗಿರ್ತಾನೆ. ಆತ ದರೋಡೆಕೋರನಾಗಿರ್ತಾನೆ, ಆತನನ್ನು ಈತ ಕಚ್ಚಿರ್ತಾನೆ. ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಅದಕ್ಕಾಗಿ ಪೊಲೀಸರು ಆತನಿಗೆ ಗ್ರೇಟ್ಫುಲ್ ಆಗಿರ್ತಾರೆ. 11th ಕ್ವೆಶನ್. ಡೂ ಯು ಥಿಂಕ್ ಸ್ವಾಮಿ ರಿಯಲಿ ವಾಂಟೆಡ್ ಟು ಜಾಯಿನ್ ದ ಪೊಲೀಸ್? ಇಫ್ ನಾಟ್, ವಾಟ್ ಡಿಡ್ ಹಿ ವಾಂಟ್ ಟು ಬಿಕಮ್ ಅಂತ ಕ್ವೆಶನ್ ಕೇಳಿದ್ದಾರೆ. ಸ್ವಾಮಿ ನಿಜವಾಗಿಯೂ ಆತ ಪೊಲೀಸ್ ಆಗ್ಬೇಕು ಅನ್ಕೋತಾನೇನು? ಯಾಕಂದ್ರೆ ಪೊಲೀಸ್ ಹೇಳ್ತಾರೆ ನೀನು ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ಅಂದಾಕಾರ ಸುಮ್ಮನೆ ಹ್ಞೂ ಅಂತಾನೆ. ಆದರೆ ಆತ ನಿಜವಾಗಿಯೂ ಪೊಲೀಸ್ ಆಗ್ಬೇಕಂತಿರ್ತಾನೇನು ಅಂತ ಕ್ವೆಶನ್ ಕೇಳಿದ್ದಾರೆ. ಇಲ್ಲ, ಅದರ ಆನ್ಸರ್ ನೋಡೋಣ. ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆತ ಏನಾಗಬೇಕಂದಿರ್ತಾನೆ ಅಂದರೆ ಆ್ಯನ್ ಎಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್ ಆರ್ ಬಸ್ ಕಂಡಕ್ಟರ್ ಲೇಟರ್ ಇನ್ ಹಿಸ್ ಲೈಫ್. ಆತ ಎಂಜಿನ್ ಡ್ರೈವರ್ ಆಗ್ಬೇಕಂದಿರ್ತಾನೆ, ಅಥವಾ ರೈಲ್ವೆ ಗಾರ್ಡ್ ಅಥವಾ ಬಸ್ ಕಂಡಕ್ಟರ್ ಆಗಬೇಕಂತ ಆತ ಡಿಸೈಡ್ ಮಾಡಿರ್ತಾನೆ. ಸೊ ನಾನು ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಆರ್ಸಿಸ್ಗಳನ್ನ ಹೇಳ್ತೀನಿ. ಇಲ್ಲಿ ನಾನು ಆರ್ಸಿಸ್ಗಳನ್ನ ಡಿಸ್ಕಷನ್ ಮಾಡಿಲ್ಲ, ವಿಡಿಯೋ ಬಹಳಷ್ಟು ಲೆಂದಿ ಆಗುತ್ತೆ ಅಂತೇಳಿ. ಸೊ
ಅದಕ್ಕಾಗಿ ನಾನು ಆ ವಿಡಿಯೋಗಳನ್ನ ಬಿಡ್ತಿರ್ತೀನಿ. ಅದಕ್ಕೆ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಆದರೆ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ಆಟೋಮೆಟಿಕ್ಕಾಗಿ ತಲುಪುತ್ತಿರ್ತವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.